ನ್ಯೂ ರೋಟೀನಲ್ಲಿ ನನ್ನ ಆ್ಯಕ್ಚುಲ್ ಹೆಲ್ದಿ ರೋಟೀನ ಹೇಗೆ ಫಿಟ್ ಮಾಡಲಿ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ನಾನು 21 kg ವೇಟ್ ಲಾಸಲ್ಲಿ ನನಗೆ ಅರ್ಥ ಆಗಿರೋದು ಇಷ್ಟೇ, ನಮಗೆ ಕನ್ವೀನಿಯನ್ಸ್ ಇದ್ದರೆ ಮಾತ್ರ ನಾವು ಅದನ್ನು ಫಾಲೋ ಮಾಡ್ತೀವಿ, ಇಲ್ಲ ಬಿಟ್ಬಿಡ್ತೀವಿ. ಪ್ರಮೋಷನ್ ಅಲ್ಲ, ದಿಸ್ ಇಸ್ ಮೈ ಪರ್ಸ್ನಲ್ ರಿಸರ್ಚ್ ಮಾಡಿ ತಂದಿರೋ ಅಂಥದ್ದು. ಎಷ್ಟು ಲೈಫ್ ಈಸಿ ಮಾಡ್ತಾ ಇದಲ್ವಾ ಅದು ಅವ್ರಿಗೆ. ಹೆಲ್ದಿ ಲೈಫು ಯಾವತ್ತೂ ಡಿಫಿಕಲ್ಟ್ ಅಲ್ಲ, ಬಟ್ ಡೈಲಿ ಅದನ್ನೇ ಮಾಡೋದೇ ಡಿಫಿಕಲ್ಟ್. ನಾವ್ಯಾಕೆ ಅಪ್ಗ್ರೇಡ್ ಆಗಬಾರ್ದು, ನಾವ್ಯಾಕೆ ಯಾವಾಗಲೂ ಓಲ್ಡ್ ಥಾಟ್ ಪ್ರೊಸೆಸ್ಸಲ್ಲೇ ಇರಬೇಕು? ವೈ ಕಾಂಟ್ ವಿ ಅಪ್ಗ್ರೇಡ್? ಐ ಆಮ್ ಎನ್ ಇಂಡಿಪೆಂಡೆಂಟ್ ವುಮೆನ್, ಬಟ್ I need my husband's help in all these things. Preparing a juice was always a extra additional task. Hey everyone, welcome to Daksha Gowda channel. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸ್ ಆಫ್ ಪ್ರೀತಿ. ಸೊ ನೋಡಿ, ಹೊಸ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ಅನ್ನಲ್ಲ, ನೋಡಿ ಫುಲ್ ಡಾರ್ಕ್ ಸರ್ಕಲ್ ಆ್ಯಂಡ್ ದಟ್ ಇಸ್ ಟೋಟಲಿ ಫೈನ್. ದ ರೀಸನ್ ಇಸ್ ನನಗೂ ತುಂಬ ಟಯರ್ಡ್ ಆಗ್ತದೆ, ಬೆಳಗ್ಗೆ ರಾತ್ರಿ ಥರ ಕೆಲಸ ಮಾಡ್ತಾಯಿದ್ದೀನಿ ಆ್ಯಂಡ್ ಹಾರ್ಡ್ಲಿ 5-6 hours ಆಫ್ ನಿದ್ದೆ ಆ್ಯಂಡ್ ಎದ್ದೇಳೋದು ಮತ್ತೆ ಕೆಲಸ ಮಾಡೋದು ಅಷ್ಟೇ ಹೋಗಿದೆ. ಓಕೆ, ಆ್ಯಂಡ್ ಜೊತೆಗೆ ನಂಗೆ ವರ್ಸ್ ಪಾರ್ಟ್ ಅಂತ ಹೇಳಿದ್ರೆ, ನಂದು ಹೀಲ್ ಪೇನ್ ಬರ್ತದೆ ಅಂತ ನಾನು ಹೇಳಿದ್ನಲ್ಲ, ಅದು ತುಂಬ ಸಿವಿಯರ್ ಆಗಿಬಿಡ್ತು. ಬೇರೆ ಫುಟಲ್ಲಿ ನಂಗೆ ನಿಲ್ಲಕ್ಕೆ ಆಗಲ್ಲ ಮನೆಯಲ್ಲಿ, ಅಷ್ಟು ಪೇನ್ ಬಂದು. ಆ್ಯಂಡ್ ಅದಕ್ಕೆ ಅಂತ ಒಂದು ಸಾಫ್ಟ್ ಫೋಮ್ ಇರೋಂಥ ಕುಷನ್ ಇರೋಂಥ ಚಪ್ಪಲಿನ ನಾನು ನೆನ್ನೆ ತೊಗೊಂಬಂದೆ. ಅದನ್ನು ತೋರಿಸ್ತೀನಿ, ನಾನು ಸ್ವಲ್ಪ ವೀಡಿಯೋ ಮಧ್ಯದಲ್ಲಿ ತೋರಿಸ್ತೀನಿ ಫ್ರೀ ಆದಾಗ ಇವೆಲ್ಲ ಮಾಡಬೇಕಾದ್ರೆ. ಓಕೆ, ಅದನ್ನು ಹಾಕ್ಕೊಂಡಾಗಿಂದ ನನಗೆ ಒಂಥರ ಕಂಫರ್ಟಬಲಾಗಿ ನಿಂತಿದ್ದೀನಿ. ಇಲ್ಲಾಂದರೆ ನಂಗೆ ಇಲ್ಲಿ ನಿಂತ್ಕೊಂಡು ಕೂಡ ಹೀಗೆ ಮಾತಾಡೋಕ್ಕಾಗಲ್ಲ ಬರೀ ಕಾಲಲ್ಲಿ. ಓಕೆನಾ, ಸೊ ಸ್ಲಿಪ್ಪರ್ ಮ್ಯಾಂಡೇಟ್ರಿ ಥರ ಆಗೋಗಿದೆ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಹೆಂಗಂದರೆ ಒಳಗಡೆ ಮಸಲ್ ಟೇರ್ ಆಗೋ ಥರ ಪೇನ್ ಆಗುತ್ತೆ. ಸೊ ಸ್ಟ್ಯಾಂಡಿಂಗ್ ಹ್ಯಾಸ್ ಬಿಕಮ್ ಟು ಡಿಫಿಕಲ್ಟ್ ವಿತೌಟ್ ಕೆಳಗಡೆ ಸಾಫ್ಟ್ ಸೋಲ್ ಇಲ್ದೇ. ಸೊ ಆ್ಯಸ್ ಆಫ್ ನೌ ಟೇಕಿಂಗ್ ಸಮ್ ಮಲ್ಟಿವೈಟಮಿನ್ಸ್, ಮೆಗ್ನೀಷಿಯಮ್ ಎಕ್ಸೆಟ್ರಾ. ಇನ್ನೊಂದು ಅದು ಕೊಲಾಜನ್ ಕೊಟ್ಟಿದ್ದಾರೆ. ಕೊಲಾಜನ್ ಇಸ್ ಫಾರ್ ಅಗೇನ್ ದಿಸ್ ಪೇನ್, ಆಯಿತಾ, ಪೇನ್ನ ಹೀಲ್ ಮಾಡೋಕ್ಕೆ, ಮಸಲ್ ರಿಕವರಿ ಮಾಡೋಕ್ಕೆ ಅಂತ ಒಂದು ಇದು ಕೊಟ್ಟಿದ್ದಾರೆ. ಸೊ ಇದೆಲ್ಲ ಡಾಕ್ಟರ್ ನನಗೆ ಪ್ರಿಸ್ಕ್ರೈಬ್ ಮಾಡಿರೋದು, ಅದನ್ನು ತೊಗೋತಾ ಇರೋದು ಫಾರ್ ಅ ವೆರಿ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ ಟು ಜಸ್ಟ್ ಟು ರಿಕವರ್, ನಾಟ್ ಅ ಸಪ್ಲಿಮೆಂಟ್ ದಟ್ ಐ ಆಮ್ ಟೇಕಿಂಗ್ ಆಲ್ ಮೈ ಲೈಫ್ ಆರ್ ಬೈ ಓನ್ ವಿಲ್, ಆಯಿತಾ. ಸೊ ಅರ್ಥ ಮಾಡ್ಕೊಳ್ಳಿ, ನನಗೆ ಆರ್ಥೋಪೆಡಿಕ್ ಡಾಕ್ಟರ್ ಕೊಟ್ಟಿರೋಂಥ ಸಪ್ಲಿಮೆಂಟ್ಸ್ ನಾನು ತೊಗೋತಾ ಇರೋದು ಬಿಕಾಸ್ ಐ ಹ್ಯಾವ್ ಅ ಅಂಡರ್ಲೈಯಿಂಗ್ ಕಾಸ್, ಅದನ್ನು ಹೀಲ್ ಮಾಡೋಕ್ಕೆ ಅಂತ. ಓಕೆ, ಅದನ್ನು ತಲೆ ಇಟ್ಕೊಳ್ಳಿ. ಜಸ್ಟ್ ಬಿಕಾಸ್ ನಾನು ತೊಗೋತಾ ಅಂದರೆ ಮ್ಯಾಮ್ ಮಲ್ಟಿವೈಟಮಿನ್ ಲಿಂಕ್ ಕಳಿಸಿ ಅನ್ಬೇಡಿ. ಆ್ಯಸ್ ಆಫ್ ನಾವು ನಾನು ಹೇಳ್ತಾ ಇರೋದು ಡಾಕ್ಟರ್ ಪ್ರಿಸ್ಕ್ರೈಬ್ಡ್, ಐ ಆಮ್ ಟೇಕಿಂಗ್. ಓಕೆ, ಸೊ ಪ್ರಾಪರ್ ಮೆಡಿಸಿನ್ ತೊಗೋತಾ ಇರೋದು. ಆ್ಯಂಡ್ ಸೊ ಇವತ್ತು ಒಂದು ಒಳ್ಳೆ ಖುಷಿ ವಿಷಯ ಇದೆ. ದ ಥಿಂಗ್ ಇಸ್ ತರಾನ್ ಏ ಬಾಯ್ದಳು ಎತ್ತಕ್ಕಾಗಲ್ಲ, ಸಿಕ್ಸಿದ್ದೀನಿ. ಓಕೆನಾ, ಇಲ್ಲಿ ನೋಡಿ ಮೈ ನ್ಯೂ ಜ್ಯೂಸರ್. ಇದೇನೆಂದರೆ ಕೋಲ್ಡ್ ಪ್ರೆಸ್ಡ್ ಜ್ಯೂಸರ್, ಆಯಿತಾ. ಇಲ್ಲೊಂದು ಹೇರ್ ಫ್ರೈಯರ್ ಅವನ್ ಕೂಡ ಬಂದಿದೆ. ಇದನ್ನ ಇನ್ನೊಂದು ದಿನ ತೋರಿಸ್ತೀನಿ. ಇದರಲ್ಲಿ ಕಡಲೆಕಾಯಿ ಬೀಜ ಇಟ್ಬಿಟ್ಟು ಹಳೇ ಏರ್ ಫ್ರೈಯರ್ ಥರ ಅಂತ ಅಂದ್ಕೊಂಬಿಟ್ಟು ಎಲ್ಲ ಸೀಸಾಕ್ಬಿಟ್ಟಿದ್ದೀನಿ. ಅದೊಂದು ಸ್ಟೋರಿನೇ ಇದೆ, ಅದು ನೆಕ್ಸ್ಟ್ ಅದನ್ನು ತೋರಿಸ್ಬೇಕಾದ್ರೆ ಹೇಳ್ತೀನಿ. ಇವತ್ತು ಜ್ಯೂಸರ್ ತೋರಿಸ್ತೀನಿ ಬಿಕಾಸ್ ನನಗೆ ಈ ಜ್ಯೂಸರ್ ಯೂಸ್ ಮಾಡಬೇಕು ಅಂತ ಆಸೆ ಆಗಿಬಿಟ್ಟಿದೆ. ಓಕೆ, ತಂದಾಗಿಂದ ಯೂಸ್ ಮಾಡಿಲ್ಲ ನಾನು, ಯಾಕಂದರೆ ಫಸ್ಟ್ ಜ್ಯೂಸು ನಾನು ನಿಮ್ಮ ಜೊತೆನೇ ಶೇರ್ ಮಾಡ್ಕೊಂಡು ಮಾಡಬೇಕು ಅಂತ ಆಸೆ ಇತ್ತು, ಅದಕ್ಕೆ ನಾನು ಯೂಸೇ ಮಾಡಿರಲಿಲ್ಲ. ಆ್ಯಂಡ್ 2 ದಿನದಿಂದ ನಾನು ಬ್ಲಾಗ್ ಶೂಟೇ ಮಾಡೋಕ್ಕಾಗಿಲ್ಲ. ಸೊ ಜ್ಯೂಸರ್ನು ಹೋಲ್ಡ್ಗೆ ಹಾಕ್ಬಿಟ್ಟು ಬಿಟ್ಬಿಟ್ಟಿದೆ. ಹೋಗಿ ಬೇಡ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ತೋರಿಸ್ದೆ, ಏನೇ ಕಾರಣಕ್ಕೂ ನಾನು ಇದನ್ನು ಯೂಸ್ ಮಾಡಲ್ಲ ಅಂತ ಇಟ್ಟಿದೆ, ಆಯಿತಾ. ಇವಾಗ ಏನಂತ ಹೇಳಿದ್ರೆ, ಈ ಜ್ಯೂಸ್ಗಳೆಲ್ಲ ದಿನ ಮಾಡ್ಕೋಬೇಕು ಅಂತ ನಂಗೆ ತುಂಬ ಇಷ್ಟ, ಆಯಿತಾ. ಸೊ ಟೈಮ್ ಪರ್ಮಿಟ್ ಆಗದಿರೋ ಕಾರಣಕ್ಕೆ ನಾನು ಇದನ್ನು ಸ್ಕಿಪ್ಪೇ ಮಾಡಿಬಿಟ್ಟು ಇಲ್ಲ ಪೋಸ್ಟ್ಪೋನ್ ಮಾಡುವೆ. ಇವಾಗ ಮಾಡೋಣ, ಆಮೇಲೆ ಮಾಡೋಣ, ಇನ್ನೊಂದು ದಿನ ಮಾಡೋಣ, ಅಯ್ಯೋ ಇವಾಗ ಬ್ಯುಸಿ ಇದ್ದೀನಿ. ದ ಥಿಂಗ್ ಇಸ್, ನನಗೆ ಇವಾಗ ರಿಯಲ್ ಲೈಫ್ ಚಾಲೆಂಜ್ ಬಂದಿರೋದು. ಯಾವ ಥರ ಅಂತ ಹೇಳಿದ್ರೆ, ಇಷ್ಟು ದಿನವೂ ಇತ್ತು, ಬಟ್ ಆ ಫೇಸ ನಾನು ಆಲ್ರೆಡಿ ರೊಟೀನಿಗೆ ಸೆಟ್ ಮಾಡಿಬಿಟ್ಟಿದ್ದೀನಿ. ನನಗೆ ಇವಾಗ ಎದ್ದದ್ದು ಕರೆಂಟ್ ರೊಟೀನ್ಗೆ ನಾನು ಆಲ್ರೆಡಿ ಸೆಟ್ ಆಗಿಬಿಟ್ಟಿದ್ದೀನಿ. ಲೈಕ್ ಒಂದು ಫಾರ್ಮ್ಯಾಟ್ ಇತ್ತು, ಕಾಂಟೆಂಟ್ ಕ್ರಿಯೇಷನ್ಗೆ ಇಷ್ಟು ಟೈಮ್ ತೊಗೊಳುತ್ತೆ, ಆಚೆ ಹೋಗ್ತಾ ಇದ್ದೇವೆ ಅಂದರೆ ಇಷ್ಟು ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು. ಅಂದರೆ ಎಲ್ಲದಕ್ಕೂ ಒಂದು ಪ್ರಿಸ್ಕ್ರೈಬ್ಡ್ ರೊಟೀನ್ನ ನಾನು ಆಲ್ರೆಡಿ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಓಕೆನಾ, ನನ್ನ ಬಿಸ್ನೆಸ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ನನ್ನ WLJ ಕ್ಲೈಂಟ್ಸ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಅದೆಲ್ಲ ಒಂದು ಸೆಟ್ ಆಫ್ ರೊಟೀನ್ ಸೆಟ್ ಆಗೋಗಿತ್ತು. ನನ್ನ ಮಗಳು ಸ್ಕೂಲ್ ಹೇಗೆ, ನನ್ನ ಹಸ್ಬೆಂಡ್ ರೊಟೀನ್ ಹೇಗೆ, ಪ್ರತಿಯೊಂದು ನಾನು ಸೆಟ್ ಮಾಡಿಬಿಟ್ಟಿದೆ. ಸೊ ಆ ಸೆಟ್ ಆಫ್ ರೂಲ್ಸಲ್ಲಿ, ಸೆಟ್ ಆಫ್ ರೊಟೀನಲ್ಲಿ ಬದುಕಬೇಕಾದ್ರೆ ಇಟ್ ವಾಸ್ ವೆರಿ ಈಸಿ ಫಾರ್ ಮಿ. ಬಟ್ ನೌ ಸಿನ್ಸ್ ಐ ಆಮ್ ಓಪನಿಂಗ್ ಅ ನ್ಯೂ ವೆಂಚರ್ ಆ್ಯಂಡ್ ನಾನು ಆ ನ್ಯೂ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿರೋದ್ರಿಂದ ಇವಾಗ ಅನ್ಸರ್ಟೇನ್ ಲೈಫ್ ಸ್ಟೈಲ್ ಆಗೋಗಿದೆ. ಓಕೆ, ಆ್ಯಂಡ್ ದಟ್ ಈಸ್ ಕನ್ಸ್ಯೂಮಿಂಗ್ ಆಲ್ ಮೈ ಟೈಮ್ ಬಿಕಾಸ್ ತುಂಬ ರಿಸರ್ಚ್ ಮಾಡಬೇಕು, ತುಂಬ ಟೈಮ್ ಇನ್ವೆಸ್ಟ್ ಮಾಡಬೇಕು, ತುಂಬ ದುಡ್ಡು ಇನ್ವೆಸ್ಟ್ ಮಾಡಬೇಕು. ಓಕೆ, ಸೊ ತುಂಬ ಓಡಾಡಬೇಕು, ತುಂಬಾ ಸ್ಟ್ರೈನ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಟೈಮ್ ನಾನು ಮನೇಲಿರಲ್ಲ. ಮನೇಲಿ ಇದ್ರೂ ತುಂಬ ಕೆಲಸ, ಅವ್ರ ಹತ್ರ ಇವ್ರ ಹತ್ರ, ಆ ವೆಂಡರ್ ಈ ವೆಂಡರ್, ಯಾರ್ಯಾರ ಹತ್ರನೂ ನಾನು ತುಂಬ ಡಿಸ್ಕಷನ್ಸಲ್ಲಿ ಇರ್ತೀನಿ, ಫೈನಲೈಸ್ ಮಾಡ್ತಾ ಇರ್ತೀವಿ, ತುಂಬ ನಡೀತಾ ಇರುತ್ತೆ. ಓಕೆ, ಒಂದೊಂದು ಸಣ್ಣ ಡೀಟೇಲಿಂಗ್ ಮೇಲೂ ನಾನು ವರ್ಕ್ ಮಾಡಬೇಕಲ್ವ. ಸೊ ತುಂಬಾ ಬ್ಯುಸಿಯಾಗಿ ಹೋಗಿರೋದ್ರಿಂದ ನನಗೆ
ಇವೆಲ್ಲ ಈ ಎಕ್ಸ್ಟ್ರಾ ಆ್ಯಡ್ ಆನ್ಸಿ ಡೈಲಿ ಮೀಲ್ಸ್ ಮೇಂಟೈನಿಂಗ್ ಪ್ರೋಟೀನ್ ಗರ್ಲ್ಸು ಅವೆಲ್ಲ ಹೇಗೋ ನನ್ನ ಪ್ರೆಪ್ ಪ್ಲ್ಯಾನಲ್ಲೆಲ್ಲ ವರ್ಕೌಟ್ ಆಗಿಬಿಡ್ತಾಯಿದೆ ಮೀಲ್ ಪ್ಲ್ಯಾನಿಂಗಲ್ಲೆಲ್ಲ. ಬಟ್ ದೆನ್ ಏನಾಗ್ತಾಯಿದೆ ಅಂತ ಹೇಳಿದ್ರೆ ನನಗೆ ಈ ಆ್ಯಡ್ ಆನ್ಸ್ ಲೈಕ್ ಸಮ್ ವೆಜಿಟೇಬಲ್ ಜ್ಯೂಸ್ ಆ ಥರ ಎಲ್ಲ ಒಂದಷ್ಟು ಯಾವ್ದಾದ್ರು ಹೆಲ್ದಿ ಶಾರ್ಟ್ಸ್ ಎಲ್ಲ ಮಾಡ್ತೀವಲ್ಲ ಅವೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮೇ ಸಾಕಾಗ್ತಾಯಿಲ್ಲ. ದ ಥಿಂಗ್ ಇಸ್ ಇಟ್ಸ್ ಸೋ ಸಿಂಪಲ್. ಅಯ್ಯೋ ನಾಳೆ ಮಾಡೋಣ ಬಿಡು, ಆಮೇಲೆ ಮಾಡೋಣ ಬಿಡು ಅಂತ ಸಿಂಪಲ್ಲಾಗಿ ಒಂದು ಎಳ್ನೀರು ಕುಡ್ಕೊಂಡ್ಬಿಡೋದು, ಅದೇ ನನ್ನ ಶಾರ್ಟ್ ಕಟ್ಸ್ ಇದೆಯಲ್ಲ. ಬಟ್ ನನಗೆ ಜ್ಯೂಸ್ಗಳು ಮಾಡ್ಕೊಂಡು ಕುಡಿಬೇಕಂತ ತುಂಬಾ ಇಷ್ಟ ಆಯಿತು. ಬಟ್ ಜ್ಯೂಸ್ ಇಸ್ ಆಲ್ವೇಸ್ ಮೆಸ್ಸಿ ಆ್ಯಂಡ್ ನಿಮಗೆ ಗೊತ್ತು ಜ್ಯೂಸ್ ಮಾಡಿದ್ಮೇಲೆ ಈ ಕಸ ಎಲ್ಲ ಫುಲ್ಲು ಇದಂದರೆ ವರ್ದಿರೋದೆಲ್ಲ ಎತ್ತಾಕ್ಬೋದು, ಬಟ್ ಆಡಿಸಿರೋದು ಎತ್ತಾಕಬೇಕಲ್ಲ, ಅದು ತುಂಬಾ ಮೆಸ್ಸಿ ಕೆಲಸ ಅಲ್ವಾ. ಸೊ ನನಗೆ ಯಾವಾಗಲೂ ಅಯ್ಯೋ ಬಿಡು ಅದೆಲ್ಲ ಕ್ಲೀನಿಂಗೇ ನಂಗೆ ಅರ್ಧ ತಲೆ ಕೆಡುತ್ತೆ ಅಂದ್ಬಿಟ್ಟು ಮೇಡ್ ಇರ್ಬೋದು, ಬಟ್ ಮೇಡ್ ವಿಲ್ ನಾಟ್ ಬಿ ಅವೈಲೇಬಲ್ ಆಲ್ ದ ಟೈಮ್. ಒಂದೊಂದ್ಸತಿ ನನಗೆ ಯಾವಾಗಲೂ ಕುಡಿಬೇಕಂತ ಅನ್ಸುತ್ತೆ, ಆವಾಗೆಲ್ಲ ನಾನು ಮೇಡ್ ಕರ್ಕೊಬಂದು ಕ್ಲೀನ್ ಮಾಡೋಕ್ಕಾಗುತ್ತಾ, ಇಲ್ಲ ಅಡುಗೆ ಮನೆ ಹಂಗೆ ಬಿಡೋಕ್ಕಾಗುತ್ತಾ. ಅದೊಂದೇ ಕಾರಣಕ್ಕೋಸ್ಕರ ನಾನು ಯಾವಾಗಲೂ ಪೋಸ್ಟ್ಪೋನ್ ಮಾಡಿದೆ. ನಾನು ಫೈನಲಿ ನನ್ನ ಗೋಲ್ ನೋಡೋಕ್ಕಾಗದೆ ನನ್ನ ಹಸ್ಬೆಂಡ್ ಅದನ್ನು ತಂದು ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯಾದ ಪ್ರಾಡಕ್ಟ್ ರಿವ್ಯೂ ಆರ್ ಪ್ರಾಡಕ್ಟ್ ಕೊಲ್ಯಾಬ್ರೇಷನ್ ಆರ್ ಪ್ರಾಡಕ್ಟ್ ಪ್ರಮೋಷನ್ ಅಲ್ಲ, ದಿಸ್ ಈಸ್ ಮೈ ಪರ್ಸ್ನಲ್ ತುಂಬ ರಿಸರ್ಚ್ ಮಾಡಿ ತಂದಿರೋ ಅಂಥದ್ದು. ನೋಡೋಣ ಹೆಂಗಿದೆ ಅಂತ. ಇದು ಆ್ಯಕ್ಚುಲಾಗಿ ನನ್ನ ಟೈಮ್ನ ಸೇವ್ ಮಾಡುತ್ತಾ ಇಲ್ವಾ ಅನ್ನೋದು ನನಗೂ ಗೊತ್ತಿಲ್ಲ. ಇವಾಗ ಫಸ್ಟ್ ಟ್ರಯಲ್ ನಿಮ್ಮ ಜೊತೆನೇ ಮಾಡಬೇಕು ಅಂತ ಇದ್ದೀನಿ. ಇವಾಗ ಚೆಕ್ ಮಾಡೋಣ ಬನ್ನಿ. ನನ್ನ ಫಸ್ಟ್ ಟ್ರಯಲ್ ಬಂದು ABC ಜ್ಯೂಸ್. ಓಕೆ, ಸೊ ಐ ಹ್ಯಾವ್ ಸಮ್ ಆ್ಯಪಲ್, ಐ ಹ್ಯಾವ್ ಸಮ್ ಕ್ಯಾರೆಟ್ಸ್ ಆ್ಯಂಡ್ ಐ ಹ್ಯಾವ್ ಸಮ್ ಬೀಟ್ರೂಟ್. ಆಯಿತಾ, ಸೊ ಇದನ್ನೆಲ್ಲ ಹಾಕೋಣ. ಯಾವ ಥರ ಹಾಕಬೇಕು, ಮೋಸ್ಟ್ಲಿ ಸ್ವಲ್ಪ ಚಾಪ್ ಆ್ಯಂಡ್ ಬ್ಲೆಂಡ್ ಮಾಡಬೇಕಂತ ಅನ್ಸುತ್ತೆ. ಸೊ ರಫ್ಲಿ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಆ್ಯಕ್ಚುಲಿ ಮ್ಯಾನ್ಯುಲ್ ಎತ್ಕೊಂಬರೋಕ್ಕೆ ಬೋರ್ ಆಗುತ್ತೆ. ಬೀಟ್ರೂಟ್ನ ನಾನು ರಫ್ಲಿ ಚಾಪ್ ಮಾಡ್ತಾಯಿದ್ದೀನಿ, ಫುಲ್ ಇಷ್ಟಪ್ಪ ಉಂಡೆ ಹಾಕೋದು ಬೇಡ ಅಂತ. ತುಂಬ ರಿವ್ಯೂ ಮಾಡಿ ಬೇರೆ ಬೇರೆ ಜ್ಯೂಸಸ್ನೆಲ್ಲ ಕಂಪೇರ್ ಮಾಡಿ ಆ್ಯಂಡ್ ಇದನ್ನು ತೊಗೊಬಂದಿರೋದು. ಎರಡೂ ಒಂದೇ ಬ್ರ್ಯಾಂಡಲ್ಲಿ ತರಿಸಿದ್ದೀವಿ ಆ್ಯಂಡ್ ಚೆನ್ನಾಗಿರೋ ಫೀಚರ್ಸ್ ಇದೆ, ಅದನ್ನು ನೋಡಿ, ಅಂದರೆ ತುಂಬ ಡಿಫ್ರೆಂಟಾಗಿರೋ ಫೀಚರ್ಸ್ನ ನೋಡಿನೇ ನಾವು ತರಿಸಿದ್ದು. ಓ ಮೈ ಗಾಡ್, ಎಲ್ಲ ಬಿದ್ದೋಗ್ತಾ ಇದೆ ಇವತ್ತು ನನ್ನ ಕೈಯಲ್ಲಿ. ನಿಜ ಹೇಳಬೇಕಂದ್ರೆ ಸ್ವಲ್ಪ ಸುಸ್ತಾಗಿದ್ದೀನಿ, ಅದೇ ರಿಯಾಲಿಟಿ. ಎಲ್ಲ ಸಪ್ರೇಟಾಗಿ ಹಾಕೋಣ, ನೋಡೋಣ. ಅದು ನನಗೇನು ಗೊತ್ತಾ, ಜ್ಯೂಸ್ ಮಾಡಿದ್ಮೇಲೆ ಆ ಫೈಬರ್ನ ಯಾವ ಥರ ಸಪ್ರೇಟ್ ಮಾಡುತ್ತೆ ಅನ್ನೋದೆಲ್ಲ ನಾನು ನೋಡಬೇಕು. ಇಷ್ಟು ದಿನ ಬರೀ ವೀಡಿಯೋಸಲ್ಲಿ ನೋಡಿದ್ದೀನಿ. ಸೊ ಇದು ರೆಡಿ ಆಯಿತು. ಆ್ಯಪಲ್, ಕ್ಯಾರೆಟ್, ಬೀಟ್ರೂಟ್. ಓಕೆ, ನಂದು ಈ ಜ್ಯೂಸರ್ ಈ ಥರ ಇದೆ, ಕಾಣ್ತಾ ಇದೆಯಾ? ಸೊ ಇಲ್ಲಿ ನೋಡಿ, ಇದು ಒಂದು ಎಷ್ಟೊಂದು ಪಾರ್ಟ್ಸ್ ಇದೆ ಹಂಗಂದರೆ, ಇದೊಂದು ಪಾರ್ಟು, ಇದ್ರ ಜೊತೆಗೆ ಇದೊಂದು ಪಾರ್ಟು. ಓಕೆ, ಇದು ಜ್ಯೂಸರ್ ಪಾರ್ಟು. ಸೊ ಇದರಿಂದ ಜ್ಯೂಸ್ ಆಚೆ ಬರುತ್ತೆ, ಇಲ್ಲಿ ತುಂಬ್ಕೊಂಡು ಆಚೆ ಬರುತ್ತೆ. ಓಕೆ, ಇದನ್ನು ನನ್ನ ಹಸ್ಬೆಂಡ್ ಆಗಲೇ ಫಿಕ್ಸ್ ಮಾಡಿಬಿಟ್ರು, ಸೊ ನಂಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಲಾಕ್ ಮಾಡಿದ್ರಲ್ಲ ಹೇಗೋ, ಹೌ ಆಯಿತು ಇಷ್ಟೇ. ಸೊ ಇವಾಗ ನೋಡಿದ್ದು ಬರ್ತಾಯಿಲ್ಲ. ಓಕೆ, ಸೊ ಇದು ವೈರ್ ಅಟ್ಯಾಚ್ಡ್ ಆಗಿರುತ್ತೆ, ಸೇಮ್ ಲೈಕ್ ಮಿಕ್ಸಿಗೆ ಹೇಗಿರುತ್ತೆ ಹಾಗೆ ಅಟ್ಯಾಚ್ಡ್ ಇದೆ. ದಿಸ್ ಈಸ್ ಇಟ್. ಆ್ಯಂಡ್ ಇದು ಬಂದು ಹಿಂಗೆ ರಿವೈಂಡಿಗೆ ವಾಪಸ್ ಬರುತ್ತೆ, ಆನ್ ಮಾಡಿದ್ರೆ ಆನ್ ಇರುತ್ತೆ. ಓಕೆ, ಹಿಂಗಿರುತ್ತೆ. ಆ್ಯಂಡ್ ದೆನ್ 2 ಜಾರ್ ಕೊಟ್ಟಿದ್ದಾರೆ. ಸೊ ಇದು ಜ್ಯೂಸ್ ಎಷ್ಟು ml ಬಂತು ಅಂತ ಚೆಕ್ ಮಾಡೋಕ್ಕೆ ವಿತ್ ಮೆಜರ್ಮೆಂಟ್ಸ್ ಕೊಟ್ಟಿದ್ದಾರೆ ನೋಡಿ, ಈ ಥರ ಇದೆ. ಸೊ ನಮ್ಮ ಜ್ಯೂಸ್ ಬರೋದು ಈ ಕಡೆ, ಸೊ ಜ್ಯೂಸ್ ಈ ಕಡೆ ಇಡ್ತೀವಿ. ಆ್ಯಂಡ್ ದೆನ್ ಇದು ಬಂದು ಫೈಬರ್ ಎಲ್ಲ ಬೀಳೋಕ್ಕೆ ಕಲೆಕ್ಟ್ ಆಗೋಕ್ಕೆ ಇದನ್ನು ಇಲ್ಲಿ ಫಿಕ್ಸ್ ಮಾಡ್ತೀವಿ. ಸೊ ಪ್ಲಗ್ ಹಾಕೋಣ. ಪ್ಲಗ್ ಹಾಕಿದೆ. ಸೊ ಇಲ್ಲಿ ಪ್ಲಗ್ ಹಾಕಿದ್ದೀನಿ. ಓಕೆ, ಈ ಥರ ಇದೆ. ಇದಾದಮೇಲೆ ನೆಕ್ಸ್ಟ್ ಥಿಂಗ್ ದಟ್ ಐ ಆಮ್ ಆ್ಯಡಿಂಗ್ ಇನ್ ಇಸ್ ಇದು ಲಾಕ್ ಮಾಡಬೇಕು, ಅದೇ ಭಯ ನನಗೆ. ಓಕೆ, ಲಾಕ್ ಆಗಿದೆ. ಸಿ ಹೆಂಗೆ ಕಾಣ್ತದೆ, ಎಲಿಗೆಂಟಾಗಿ ಕಾಣ್ತಾ ಇದೆ ಅಲ್ಲ, ನನಗಂತೂ ಇಷ್ಟ ಆಯಿತು. ಸೊ ಇವಾಗ ಹಿಂಗೆ ಲಾಕ್ ಮಾಡ್ಬೋದು, ಟೈಟಾಗಿ ಲಾಕ್ ಮಾಡ್ಬೋದು. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಕ್ಯಾರೆಟನ್ನು ಟ್ರೈ ಮಾಡೋಣ. ಸೊ ನಾನು ಇವಾಗ ಕ್ಯಾರೆಟ್ ತೊಗೊಂಡು ಇದನ್ನು ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬೇಕಾ ಒಟ್ಟಿಗೆ ಅಂತಲೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಮ್ಯಾನ್ಯುಲ್ ಓದಲೇ ಇಲ್ಲ, ಅದು ಎಲ್ಲಿಟ್ಟಿದ್ದೀನಿ ಅಂತಲೂ ಗೊತ್ತಿಲ್ಲ. ಎಲ್ಲ ಎತ್ತಿಟ್ಟಿದ್ದೀನಿ. ಈಗ ಪೇಷನ್ಸ್ ಎಲ್ಲ ಹೋಗೋದಕ್ಕೆ ಲೆಟ್ಸ್ ಹಂಗೆ ಟ್ರೈ ಮಾಡೋಣ. ಇದೊನ್ ಓ ಇದೇ ನಮ್ಗೆ ಅವಶ್ಯಕತೆ ಇಲ್ಲ, ಬಿಕಾಸ್ ಅಷ್ಟೊಂದೆಲ್ಲ ನಾನು ಲೋಡ್ ಕೊಟ್ಟಿಲ್ಲ. ಕಾಣಿಸ್ತಾ ಇದೆಯಾ?
ಲುಕ್ ಅಟ್ ದಿಸ್. ಓ ವಾವ್, ಫಸ್ಟ್ ಜ್ಯೂಸರು ನಾನು ತೊಗೊಂಡಿರೋದು ನನ್ನ ಲೈಫಲ್ಲೇ ಫಸ್ಟ್ ಜ್ಯೂಸರ್ ಇದು. ಇವಾಗ ಇಲ್ಲಿ ನೋಡಿ, ಇಲ್ಲಿ ಜ್ಯೂಸ್ ಕಲೆಕ್ಟ್ ಆಗಿದೆ. ಓಕೆ, ಇಲ್ಲಿ ಫುಲ್ ಏನೂ ಇಲ್ಲ, ಕ್ಯಾರೆಟ್ಸ್ ಎಲ್ಲ ಖಾಲಿ ಆಗಿದೆ. ಇಲ್ಲಿ ಜ್ಯೂಸ್ ಕಲೆಕ್ಟ್ ಆಗಿದೆ. ಇವಾಗ ನೋಡಿ, ಸೋ ನೈಸ್. ನನಗಂತೂ ಫುಲ್ ಖುಷಿ ಆಗ್ತಾ ಇದೆ. ಓಕೆ, ಲೆಟ್ಸ್ ಟ್ರೈ ಬೀಟ್ರೂಟ್. ಟೇಸ್ಟ್ ನೋಡಬೇಕಲ್ವಾ? ಫಸ್ಟು ಕ್ಯಾರೆಟ್ ಜ್ಯೂಸು ಟೇಸ್ಟ್ ನೋಡೋಣ ಆಯಿತಾ? ಒಂದು ಗ್ಲಾಸ್ ಎತ್ಕೊತೀನಿ, ಟ್ರಾನ್ಸ್ಪರೆಂಟ್ ಗ್ಲಾಸ್, ನಿಮಗೂ ಕಾಣಿಸ್ಲಿ. ಅಮ್ಮಮ್ಮ. ಓಕೆ, ಎಷ್ಟು ml ಬಂತು 2 ಕ್ಯಾರೆಟಿಂದ? ಅಯ್ಯೋ, ಎಷ್ಟು ತುಂಬ ಕಮ್ಮಿ, ಒಂದು 50 ml ಇರ್ಬೋದು ಅಷ್ಟೇ. ಓಕೆ, ಸ್ಟ್ರಾಂಗ್ ಕೋಲ್ಡ್ ಪ್ರೆಸ್ಡ್ ಕ್ಯಾರೆಟ್ ಜ್ಯೂಸ್, ನೀರೇ ಹಾಕಿಲ್ಲ. ಸ್ಮೆಲ್ ಮಾತ್ರ ಫುಲ್ ಕ್ಯಾರೆಟ್ ಫ್ರೇಗ್ರೆನ್ಸ್. Guys, definitely you should have this. Carrot original flavor. ಸಕ್ಕರೆ ಪಾಕ ಥರ ಫೀಲ್ ಆಗ್ತದೆ. ಮೋಸ್ಟ್ಲಿ ಕ್ಯಾರೆಟ್ ಚೆನ್ನಾಗಿತ್ತು ಅನ್ಸುತ್ತೆ. ಈ ಥರ ಜ್ಯೂಸ್ ಯಾರಿಗಾರು ಮಾಡಿ ಕೊಟ್ಬಿಟ್ರೆ ದಿನ ವೆಜಿಟೇಬಲ್ ಜ್ಯೂಸ್ ಕುಡಿತಾರೆ. ದೇ ಡೋಂಟ್ ಇವನ್ ವಾಂಟ್ ಟು ಗೋ ಟು ಫ್ರೂಟ್ ಜ್ಯೂಸ್. ಖಾಲಿ ಮಾಡಿಬಿಡ್ಲಾ ಪ್ಲೀಸ್? ಐ ಮೀನ್ ಇಟ್ಸ್ ಸೋ ಟೆಂಪ್ಟಿಂಗ್. ನನಗೆ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ಕುಡ್ಕೊಂಬಿಡ್ತೀನಿ ಆಯಿತಾ ಪ್ಲೀಸ್. ಮಸ್ಟ್ ಹ್ಯಾವ್. ಇನ್ನೊಂದು ಚೂರಿದೆ. ಓಕೆ, ಲೆಟ್ಸ್ ಗೋ ಟು ಬೀಟ್ರೂಟ್ ಆಯಿತಾ? ಇದಕ್ಕೆ ಹಾಕೊಳ್ಳೋಣ. ನಂಗೆ ಕ್ಯಾರೆಟ್ ಫ್ಲೇವರ್ ಇಷ್ಟ, ಮೋಸ್ಟ್ಲಿ ಅದಕ್ಕೆ ಇಷ್ಟ ಆಗಿದೆ. ಬಟ್ ನೆಕ್ಸ್ಟ್ ಬೀಟ್ರೂಟ್ ಟ್ರೈ ಮಾಡೋಣ. ಬೀಟ್ರೂಟ್ ಹೇಗೆ ಟೇಸ್ಟ್ ಮಾಡೋದಂದ್ರೆ, ಬಿಕಾಸ್ ABC ಜ್ಯೂಸ್ ಅಂದರೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ಐ ಆಮ್ ಟ್ರೈಯಿಂಗ್ ಇಟ್ ರೈಟ್ ಹಿಯರ್. ಸಪ್ರೇಟಾಗಿ ಟ್ರೈ ಮಾಡೋಣ ಆಯಿತಾ? ನನ್ನ ಹಸ್ಬೆಂಡ್ಗೆ ಇದನ್ನು ಮಾಡಿಕೊಟ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ. ಲುಕ್ ಅಟ್ ದಿಸ್. ನಾನು ಈ ಫೈಬರ್ನೇನು ವೇಸ್ಟ್ ಮಾಡಲ್ಲ, ಎತ್ತಿಟ್ಕೊಂಡು ಸ್ಟೋರ್ ಮಾಡ್ಕೊತೀನಿ. ಬಿಕಾಸ್ ಇದು ಕ್ಯಾರೆಟ್ ಅಲ್ವಾ, ಅದಕ್ಕೆ. ಸೊ ನಾನು ಕ್ಯಾರೆಟ್ಸ್ನ ಎತ್ತಿಟ್ಬಿಡ್ತೀನಿ. ಇದ್ರದ್ದು ಯೂಸೇಜ್ ತೋರಿಸ್ತೀನಿ ಇವಾಗ. ಓಕೆ, ಸಿ ಇದೆ, ಸೂಪರ್. ತೋರಿಸ್ಬಿಡ್ತೀನಿ ರೀ. ದಿಸ್ ಟೆಕ್ಸ್ಚರ್ ಇಲ್ಲಿ ಸೇಮ್ ತುರಿದಿರೋದು, ಕ್ಯಾರೆಟ್ನೆಲ್ಲ ತುರಿದ್ಬಿಟ್ಟು ಅದರಲ್ಲಿ ರಸ ತೆಗ್ದಿರೋ ಥರ ಇದೆ ಅಷ್ಟೇ. ಐ ಆಮ್ ಸ್ಟಿಲ್ ಎಕ್ಸ್ಪ್ಲೋರಿಂಗ್ ದ ಜ್ಯೂಸರ್, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹಿಂಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ಬೀಟ್ರೂಟ್ ಹೇಗೆ ಆಗ್ತಾಯಿದೆ ಅಂತ? ಓ, ಹಳೆ ಕ್ಯಾರೆಟ್ ಏನಿದೆ ಅದು ಪುಷ್ ಆಗ್ತಾ ಇದೆ. ಹಳೆ ಕ್ಯಾರೆಟ್ ಏನಿತ್ತು ಅದು ಪುಷ್ ಆಯಿತು. ಇವಾಗ ಬೀಟ್ರೂಟ್ ಬರ್ತಾ ಇದೆ ಆಚೆ ಕಡೆಗೆ. ಪ್ರೋಸೆಸ್ ಆಗ್ತಿರೋ ಲೆವೆಲೇ ಬೇರೆ, ಕ್ಯೂಟ್ ಆಗಿದೆ. ಸೊ ಶುಡ್ ಐ ಜಸ್ಟ್ ಓಪನ್ ದಿಸ್ ಸ್ಟ್ಯಾಕ್ ನಾವು? ತುಂಬಿದೆ. ಇದು ಬೀಟ್ರೂಟ್ ಜ್ಯೂಸು ಆಯಿತಾ? ಹಿಂದೆಗಡೆ ಪಾತ್ರೆ ತೊಳೆದಿಲ್ಲ ಇವತ್ತು. ನಾನು ಮೇಡ್ ಕೂಡ ಬರೋಲ್ಲ ಅಂತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ತೊಳೆಯೋಣ. ಐ ಆಮ್ ದ ಮೇಡ್ ಟುಡೇ, ಐ ಆಮ್ ಎವ್ರಿಥಿಂಗ್ ಟುಡೇ ಆಯಿತಾ? ಸೊ ಇಲ್ಲಿ ನೋಡಿ, ವಾವ್ ಆಯಿತಾ? ಇದು ಫೈಬರು. ಆ್ಯಂಡ್ ಈ ಫೈಬರ್ ಕೂಡ ಮುಟ್ಟಕ್ಕೆ ನಿಮಗೆ ಚೆನ್ನಾಗಿ ಅನಿಸುತ್ತೆ, ಬಿಕಾಸ್ ಅದರಲ್ಲಿ ಏನೂ ಇದಿಲ್ಲ ಅಲ್ಲ, ಚೂರು ಜ್ಯೂಸ್ ಇಲ್ಲ, ನೀಟಾಗಿ ಪುಡಿಯಾಗಿದೆ. ಓಕೆ, ಅದರಲ್ಲಿರೋ ನ್ಯೂಟ್ರಿಷನ್ ಹೆಂಗಿರೋ ನಾವು ಕುಡ್ದಿರ್ತೀವಲ್ಲ, ಬಾಕಿ ತಿನ್ಕೊಳ್ಳೋಣ. ಅದರಲ್ಲಿ ಅಲ್ಪ ಸ್ವಲ್ಪ ಫೈಬರಲ್ಲಿ ಏನೇನು ಇರ್ತದೆ ಒಳಗೆ ಹೋಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇದು ಬೀಟ್ರೂಟ್ ಜ್ಯೂಸು. ನಾನು ಇದು ಕ್ಯಾರೆಟ್ ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಓಕೆ, ಇಷ್ಟೆಷ್ಟು ಕುಡಿತೀನಿ. ನನಗೆ ಬೀಟ್ರೂಟ್ ಅಷ್ಟೊಂದೇನು ಇಷ್ಟ ಆಗಲ್ಲ, ಬಟ್ ಇಟ್ ಇಸ್ ಸೋ ಗುಡ್ ಫಾರ್ ಯುವರ್ ಸ್ಕಿನ್. ಸೊ ಬೀಟ್ರೂಟ್ನ ಇಗ್ನೋರ್ ಮಾಡಿಬಿಡಿ, ಬ್ಲಡ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಪ್ರಾಪರ್ ಬೀಟ್ರೂಟ್ ಜ್ಯೂಸ್ ಅಂದರೆ ಇದು. ನಾನು ಯಾವಾಗಲೂ ಈ ಫಾರಿನ್ ಕಾಂಟೆಂಟ್ ಕ್ರಿಯೇಟರ್ಸ್ ಯಾರಿರ್ತಾರೆ ಅವ್ರ ವ್ಲಾಗ್ಸ್ ಎಲ್ಲ ನೋಡಬೇಕಾದ್ರೆ ಅವರು ಈ ಥರ ಕೋಲ್ಡ್ ಪ್ರೆಸರಲ್ಲಿ ಹಾಕಿದಾಗ ಕುಡಿಬೇಕಾದ್ರೆ ಅನ್ಕೋತದೆ ಎಷ್ಟು ಲೈಫ್ ಈಸಿ ಮಾಡ್ತಾ ಇದಲ್ವ ಅದು ಅವ್ರಿಗೆ. ಬಟ್ ನಾವ್ಯಾಕೆ ಅಪ್ಗ್ರೇಡ್ ಆಗಬಾರ್ದು? ನಾವ್ಯಾಕೆ ಯಾವಾಗಲೂ ಓಲ್ಡ್ ಥಾಟ್ ಪ್ರೊಸೆಸ್ಸಲ್ಲೇ ಇರಬೇಕು? ವೈ ಕಾಂಟ್ ವಿ ಅಪ್ಗ್ರೇಡ್? ನಮ್ಮ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಆಗ್ತಾಯಿದೆ ಅಂದರೆ ನಾವು ಈಟಿಂಗ್ ಮೆಥಡು ನಾವು ಅಪ್ಗ್ರೇಡ್ ಮಾಡ್ಕೊಬೋದಲ್ವ? ಇಟ್ಸ್ ನಾಟ್ ಲೈಕ್ ನಮ್ಮ ಟ್ರೆಡಿಷ್ನಲ್ ವೇ ರಾಂಗ್ ಅಂತ ಅಲ್ಲ, ಬಟ್ ನಮಗೆ ಯಾವ್ದು ಈಸಿ ನಮ್ಮ ರೂಟೀನ್ಗೆ ಆ ರೋಟೀನ್ನ ನಾವು ಕಲ್ಟಿವೇಟ್ ಮಾಡ್ಕೊಳ್ಳೋದ್ರಲ್ಲಿ ಇನ್ನೂ ತಪ್ಪಿಲ್ಲ. ನಾನು 21 kg ವೆಯ್ಟ್ ಲಾಸಲ್ಲಿ ನನಗೆ ಅರ್ಥ ಆಗಿರೋದು ಇಷ್ಟೇ, ನಮಗೆ ಕನ್ವೀನಿಯನ್ಸ್ ಇದ್ದರೆ ಮಾತ್ರ ನಾವು ಅದನ್ನು ಫಾಲೋ ಮಾಡ್ತೀವಿ, ಇಲ್ಲ ಬಿಟ್ಬಿಡ್ತೀವಿ ಅಷ್ಟೇ. ನಾವು ಕನ್ವೀನಿಯೆಂಟ್ ಆಗೋಂಥ ಇದು ರೋಟೀನ್ನ ನಾವು ಯಾಕೆ ಇಂಪ್ಲಿಮೆಂಟ್ ಮಾಡ್ಕೊಬಾರ್ದು? ಜಾಸ್ತಿ ಬೀಟ್ರೂಟ್ ಇಷ್ಟ ಆಗಲ್ಲ, ಕ್ಯಾರೆಟ್ ಮಾಡೋದು ಸಾಕಾಯ್ತು, ನನ್ನ ಮಗಳು ಕೂಡ ಕುಡಿಬೋದು. ಬಟ್ ಬೀಟ್ರೂಟ್ ಆ್ಯಕ್ಚುಲ್ ಅಥೆಂಟಿಕ್ ಟೇಸ್ಟ್ ಇದೆ. ಓಕೆ, ಸೊ ನಾನು ಸದ್ಯಕ್ಕೆ ಬೀಟ್ರೂಟ್ಗೆ ನಾನು ಗಂಡನ ಜೊತೆ ಶೇರ್ ಮಾಡ್ತೀನಿ. ನಂತರ ಶಾರ್ಟ್ ಬಾಟ್ಲುಗಳು ತೊಗೊಂಡಿದ್ದೀನಿ, ಅದನ್ನು ತೊಗೊತೀನಿ.
ಏನು ಬೀಟ್ರೂಟ್ನೆಲ್ಲ ಅನ್ನಲ್ಲ ಬಿಕಾಸ್ ನಂಗೆ ಅದ್ರ ಫ್ಲೇವರ್ ಅಷ್ಟೊಂದು ಇಷ್ಟನೇ ಆಗಲ್ಲ. ಅನ್ಲೆಸ್ ನಾನು ಅಕ್ಕಿ ರೊಟ್ಟಿಗೆ ಬೀಟ್ರೂಟ್ ಪಲ್ಯ ಮಾಡ್ಕೊತೀನಿ ಅಂದರೆ ಮಾತ್ರ ಅದ್ರ ಫ್ಲೇವರ್ ಇಷ್ಟ ಆಗೋದು. ನಾನು ಇದನ್ನು ವಾಶ್ ಮಾಡ್ಕೊಂಬರ್ತೀನಿ. ಐ ಆ್ಯಕ್ಚುಲಿ ವಾಂಟ್ ಟು ಟ್ರೈ ಆ್ಯಪಲ್ ಜ್ಯೂಸ್ ಹೇಗಿರುತ್ತೆ, ಕೋಲ್ಡ್ ಪ್ರೆಸ್ಡ್ ಆ್ಯಪಲ್ ಜ್ಯೂಸ್ ಹೇಗಿರುತ್ತೆ ಅಂತ ನಾನು ಟ್ರೈ ಮಾಡಲೇಬೇಕು. ಹೇಗೆ ತುಂಬಿಕೊಂಡಿದೆ ಇದನ್ನು ಕ್ಲೀನ್ ಮಾಡೋಕ್ಕೆ ನಂಗೆ ಇದು ಓಪನ್ ಆಗಬೇಕು. ಆವಾಗಲೇ ಓಪನ್ ಮಾಡಿ ತೋರಿಸೋದಲ್ಲ ಆ ಥರ. ಬಟ್ ನಂಗೆ ಅದು ಐ ನೀಡ್ ಮೈ ಹಸ್ಬೆಂಡ್ಸ್ ಹೆಲ್ಪ್. ಐ ಆಮ್ ಎನ್ ಇಂಡಿಪೆಂಡೆಂಟ್ ವುಮೆನ್ ಬಟ್ ಐ ನೀಡ್ ಮೈ ಹಸ್ಬೆಂಡ್ಸ್ ಹೆಲ್ಪ್ ಇನ್ ಆಲ್ ದಿಸ್ ಥಿಂಗ್ಸ್. ಏನಿಲ್ಲ ತಗೊಂಡು ರಪ್ಪ ಅಂತ ನಾನು ಜೋರಾಗಿ ತಿರುಗಿಸ್ಬಿಟ್ಟು ಹೊಡೆದು ಹೋಗ್ಬಿಟ್ರೆ ಆಮೇಲೆ ಅಷ್ಟೆ. ಇನ್ನು ಒಂದು ಆಸೆ ಇದೆ, ಎಲೆಕ್ಟ್ರಿಕಲ್ ಚಾಪರ್. ಅದೊಂದು ಸಿಕ್ಬಿಟ್ರೆ ಈಸಿ ಲೈಫು. ಅದ್ರ ಮೇಲೂ ತುಂಬ ರಿಸರ್ಚ್ ಮಾಡ್ತಾ ಇದ್ದೀನಿ. ನೋಡೋಣ. ಇವಾಗ ನಾನು ಆ್ಯಪಲ್ ಹಾಕ್ತಾಯಿದ್ದೀನಿ. ಏನಂತ ಹೇಳಿದ್ರೆ ಹೆಲ್ದಿ ಲೈಫು ಯಾವತ್ತೂ ಡಿಫಿಕಲ್ಟ್ ಅಲ್ಲ, ಬಟ್ ಡೈಲಿ ಅದನ್ನೇ ಮಾಡೋದೇ ಡಿಫಿಕಲ್ಟ್. ಡೈಲಿ ಅದೇ ಸೇಮ್ ರೋಟಿನ ರಿಪೀಟ್ ಮಾಡೋದಿದೆಯಲ್ಲ ಅದು ನಿಜವಾದ ಡಿಫಿಕಲ್ಟೆಸ್ಟ್ ಪಾರ್ಟ್ ಅಂತ ನಾನು ಅನಿಸುತ್ತೆ. ಬಿಕಾಸ್ ನಾನು ಇದನ್ನೇ ಕಲ್ತಿರೋದು ನನ್ನ 21 kg ವೆಯ್ಟ್ ಲಾಸ್ ಜರ್ನಿಯಲ್ಲಿ. ತುಂಬಾ ಕಷ್ಟ ಆಗಿದೆ ಅಂದರೆ ಡೈಲಿ ಕನ್ಸಿಸ್ಟೆಂಟ್ ಆಗಿರೋದು, ಡೈಲಿ ರಿಪೀಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ನ್ಯೂ ರೋಟೀನ್ ಸ್ಟಾರ್ಟ್ ಆಗಿದೆ ಅಲ್ವಾ, ಸೊ ನ್ಯೂ ರೋಟೀನಲ್ಲಿ ನನ್ನ ಆ್ಯಕ್ಚುಲ್ ಹೆಲ್ದಿ ರೋಟೀನ ಹೇಗೆ ಫಿಟ್ ಮಾಡಲಿ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಆ್ಯಂಡ್ ಪ್ರಿಪೇರಿಂಗ್ ಅ ಜ್ಯೂಸ್ ವಾಸ್ ಆಲ್ವೇಸ್ ಅ ಎಕ್ಸ್ಟ್ರಾ ಅಡಿಷ್ನಲ್ ಟಾಸ್ಕ್. ಆ ಟಾಸ್ಕ್ಗೆ ನಾನು ಟೈಮ್ ಇನ್ವೆಸ್ಟ್ ಮಾಡಬೇಕು, ಪ್ರಾಪರಾಗಿ ವೆಜಿಟೇಬಲ್ಸ್ ಚಾಪ್ ಮಾಡಬೇಕು, ಜ್ಯೂಸ್ ಮಾಡಬೇಕು, ಅದ್ರಲ್ಲಿ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಅದಾದಮೇಲೆ ಮತ್ತೆ ಎಲ್ಲ ತೊಳೆಯೋಕೆ ಹಾಕಬೇಕು. ಆ್ಯಂಡ್ ಕೆಲವುದನ್ನು ತೊಳೆದು ಇಡಬೇಕು. ಆ್ಯಂಡ್ ಎಲ್ಲ ಫುಲ್ ಗಲೀಜಾಗಿರ್ತಾಯಿತ್ತು, ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸಿ ಇಟ್ಸ್ ನೋ ಮೆಸ್. ಐ ಆಮ್ ನಾಟ್ ಪ್ರಮೋಟಿಂಗ್ ದಿಸ್ ಪ್ರಾಡಕ್ಟ್ ಬಟ್ ಇಟ್ ಈಸ್ ಆ್ಯಕ್ಚುಲಿ ಮೇಕಿಂಗ್ ಮೈ ಲೈಫ್ ಸ್ವಲ್ಪ ಈಸಿ ಅಲ್ವಾ. ಸೊ ನಂಗೆ ಖುಷಿ ಆಗ್ತಾಯಿದೆ. ಹೇಳ್ಬೇಕಂದ್ರೆ ವರ್ತ್ ದ ಮನಿ ಅಂತ ಅನ್ನಿಸ್ತಾ ಇದೆ, ಬೆಸ್ಟ್ ಬಾಟ್ ಅಂತಲೂ ಅನ್ನಿಸ್ತಾ ಇದೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಒನ್ ಆಫ್ ದ ರೀಸನ್ ವೈ ಐ ಶುಡ್ ಬಿ ಹ್ಯಾಪಿ ಆಯಿತಾ. ನೆನ್ನೆ ಏರ್ ಫ್ರೈಯರಲ್ಲಿ ಪಾಪ ಏನೋ ಟ್ರೈ ಮಾಡೋಕ್ಕೆ ಹೋಗ್ಬಿಟ್ಟು ನಾನು ಕಡಲೆಕಾಯಿ ಬೀಜ ಎಲ್ಲ ರೋಸ್ಟ್ ಮಾಡ್ತಾಯಿದ್ದೆ. ಇಲ್ಲಿ ಇಟ್ಟಿದ್ದೀನಿ. ನಾವು ಮತ್ತೆ ತುಂಬ ಕೆಟ್ಟವರು. ಕಡಲೆಕಾಯಿ ಬೀಜ ಮಾಡಿಕೊಡು, ನಮ್ಮ ಮನೆಗೆ ತೊಗೊಂಡೋಗ್ತೀನಿ ಅಂದರು. ಹಿಂಗೆ ಕಪ್ಪಗೆ ಮಾಡಿದ್ದಕ್ಕೆ ನಂಗೆ ಬೇಡ, ನಮ್ಮ ಮನೇಲಿ ನಾವೀಗ ತಿನ್ನಲ್ಲ, ನಾವು ಬ್ಯುಸಿ ಇದ್ದೀವಿ ಅಂದ್ಬಿಟ್ಟು ವಾಪಸ್ ಬಿಡೋದ್ರು. ನಂಗೆ ಅದು ರಿಯಲ್ ಮೀನಿಂಗ್ ಅದೇನಂದರೆ ಸೀಸಾಕಿದೆಯಾ, ನಂಗೆ ಬೇಕಾಗಿಲ್ಲ, ಹಿಡ್ಕೊಂಡಿನಿ, ನಂಗೆ ನೆಕ್ಸ್ಟ್ ಟೈಮ್ ಚೆನ್ನಾಗಿರೋ ಬ್ಯಾಚ್ ಮಾಡಿಕೊಡು ಅಂತ. ಏನು ಮಾಡಲ್ಲ, ಚಟ್ನಿಗೆ ಅದಕ್ಕೆ ಇದಕ್ಕೆ ಹಾಕಿ ಖಾಲಿ ಮಾಡಾಕ್ತೀನಿ. ನಾನೇ ಹೋಗ್ತಾ ಬರ್ತಾ. ಸೊ ಆ್ಯಪಲ್ ಹಾಕಿದ್ದೀನಿ, ಆ್ಯಪಲ್ ಟ್ರೈ ಮಾಡೋಣ. ನಾನು ಜಾರ್ನ ಮತ್ತೆ ಸುಮ್ಮನೆ ನೀರಲ್ಲಿ ಅಲ್ಲಾಡಿಸ್ಕೊ ಬಂದಿದ್ದೀನಿ. ಸೊ ದ್ಯಾಟ್ ಆ್ಯಪಲ್ ಜ್ಯೂಸ್ ನಾನು ಆ್ಯಕ್ಚುಲಾಗಿ ಕೋಲ್ಡ್ ಪ್ರೆಸ್ಡ್ ಆ್ಯಪಲ್ ಜ್ಯೂಸ್ ಹೇಗಿದೆ ಅಂತ ನಾನು ನೋಡಲೇಬೇಕು. ಸ್ವಲ್ಪ ಅದು ಬೀಟ್ರೂಟ್ ಜೊತೆ ಮಿಕ್ಸ್ ಆಗಿ ಬರ್ತಾಯಿದೆ ನೋಡಿ. ನಂಗೆ ಅದು ಓಪನ್ ಮಾಡೋಕ್ಕೆ ಬರ್ತಾಯಿಲ್ಲ, ಏನು ಮಾಡಲಿ. ಆ್ಯಪಲ್ ಜ್ಯೂಸ್ ಹೋಗ್ಬಿಟ್ಟು ಬೀಟ್ರೂಟ್ ಆ್ಯಪಲ್ ಜ್ಯೂಸ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಅದನ್ನೇ ಕುಡಿಯೋಣ. ಜ್ಯೂಸ್ ಕಲೆಕ್ಟ್ ಆಗಿದೆ. ಸದ್ಯಕ್ಕೆ ಆ್ಯಪಲ್ ಮಿಕ್ಸ್ಡ್ ಬೀಟ್ರೂಟ್ ಜ್ಯೂಸ್ ಸಿಕ್ತು. ಸ್ಮೆಲ್ ಅಂತೂ ಆ್ಯಪಲ್ದೇ ಬರ್ತಾಯಿದೆ. ಬೇರೆ ಲೋಟಕ್ಕೆ ಹಾಕೋತೀನಿ ನಾನು. ಎಲ್ಲಿದೆ ಲೋಟ? ಟೇಸ್ಟ್ ನೋಡೋಣ. ನಂಗೆ ಅಂದರೆ ನಾನು ಪೈನಾಪಲ್ ಜ್ಯೂಸ್ ಮಾಡ್ಕೋತೀನಿ, ಆರೆಂಜ್ ಜ್ಯೂಸ್ ಮಾಡ್ಕೋತೀನಿ. ಮ್ಯಾಂಗೋ ಅವಶ್ಯಕತೆ ಇಲ್ಲ, ಬಿಕಾಸ್ ಮ್ಯಾಂಗೋಲ್ಲಿ ನಮ್ಗೇನು ಫೈಬರ್ ಇರಲ್ಲ. ಮತ್ತು ಇನ್ನೇನೇನು ಜ್ಯೂಸ್ ಮಾಡ್ಕೊಬೋದು, ಮೂಸಂಬಿ ಜ್ಯೂಸ್. ಓ ಮೈ ಗಾಡ್, ಐ ಆಮ್ ಸೋ ಎಕ್ಸೈಟೆಡ್. ತುಂಬ ಚೆನ್ನಾಗಿದೆ. ಮೈಲ್ಡಾಗಿ ಬೀಟ್ರೂಟ್ ಟೇಸ್ಟ್ ಬರ್ತಾಯಿದೆ. ಅಲ್ಲೋ ಇಲ್ಲೋ ಒಂಥರ ಡೈಲ್ಯೂಟೆಡ್ ಬೀಟ್ರೂಟ್ ಜ್ಯೂಸ್ ಒಂದು 2 ಸ್ಪೂನ್ ಹಾಕಿರೋ ಥರ ಇದೆ ಆ್ಯಪಲ್ ಜ್ಯೂಸ್ ಒಳಗಡೆ. ಬಟ್ ಆ್ಯಪಲ್ ಸಖತ್ ಡಾಮಿನೇಟಿಂಗ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಅ ನೈಸ್ ಜ್ಯೂಸ್. ಇದನ್ನ ಫುಲ್ ಖಾಲಿ ಮಾಡ್ತೀನಿ. ಇದು ಒಂದನ್ನೇ ಹಂಗೆ ಇಟ್ಟಿರೋದು, ಯಾಕಂದರೆ ಬೀಟ್ರೂಟ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಬಟ್ ವೆರಿ ವೆರಿ ಟೇಸ್ಟಿ. ಈಗ ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ ಒಂದೊಂದು ಬ್ಯಾಚ್ ಮಾಡ್ಕೊಬಿಟ್ಟಿದ್ದೀನಿ. ಇಬ್ಬರು ಕುಡಿಲಿ. ಇಬ್ಬರು ನನಗೆ ಹಸ್ಬೆಂಡು ಪೈನಾಪಲ್ ತಂದು ಕೊಟ್ಟಿದ್ದಾರೆ. ಪೈನಾಪಲ್ ಜ್ಯೂಸ್ ಮಾಡಿಕೊಟ್ಬಿಡ್ತೀನಿ ಅವ್ರಿಗೆ. ಸೊ ಲೆಟ್ ದೆಮ್ ಡ್ರಿಂಕ್, ಲೆಟ್ ದೆಮ್ ಎಂಜಾಯ್, ಲೆಟ್ ದೆಮ್ ಫೀಲ್ ಇಟ್ ಆಯಿತಾ. ಒಂದೇನಂತ ಹೇಳಿದ್ರೆ ಯಾವಾಗಲೂ ನಾನು ಯೋಚನೆ ಮಾಡಿರೋದು ಇಷ್ಟೇ, ಇದನ್ನು ಖಾಲಿ ಮಾಡಿಬಿಡ್ತೀನಿ. ಐ ಡೋಂಟ್ ವಾಂಟ್ ಟು ಮಿಸ್ ಆನ್ ಮೈ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಬೀಟ್ರೂಟ್. ಬಿಕಾಸ್ ಆ ಏಜ್ ಕ್ರಾಸ್ ಆಗಿಬಿಟ್ಟಿದೆ ವೇರ್ ನನಗಿದು ಇಷ್ಟ ಇಲ್ಲ, ನಾನು ಇದು ಕುಡಿಯಲ್ಲ, ಇದು ಚೆನ್ನಾಗಿಲ್ಲ ಅನ್ನೋದೆಲ್ಲ ಏಜ್ ಖಾಲಿ ಆಗಿಬಿಟ್ಟಿದೆ. ಇವಾಗೇನೆಂದರೆ ಕಣ್ಣು ಮುಚ್ಕೊಂಡು ಗೊಳು ಅನ್ಸೋದು. ಬಿಕಾಸ್ ನನಗಿದು ಹೆಲ್ದಿ. ಈಗ ಆಲ್ರೆಡಿ ನನಗೆ ಕಾಲು ನೋವೆಲ್ಲ ಬಂದಿರೋ ಇದಕ್ಕೆ ಲೆಕ್ಕಕ್ಕೆ
ಐ ಡೋಂಟ್ ವಾಂಟ್ ಟು ರಿಸ್ಕ್ ಎನಿ ವೈಟಮಿನ್ಸ್, ಮಿನರಲ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ರಿಸ್ಕ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಏನೇನಾಗುತ್ತೆಲ್ಲ ತೊಗೊಳಕ್ಕೆ ತುಂಬ ಇಷ್ಟಪಡ್ತೀನಿ. ವಾವಲ್ಲ, ಬೀಟ್ರೂಟ್ ಇಷ್ಟ ಇದ್ದರೆ ನಿಮಗೆ ವಾವ್ ಅನಿಸುತ್ತೆ, ಬಿಕಾಸ್ ಇಟ್ ಈಸ್ ವೆರಿ 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 ನೈಸ್ ಇನ್ ಟರ್ಮ್ಸ್ ಆಫ್ ಬೀಟ್ರೂಟ್ ಟೇಸ್ಟ್. ಬಟ್ ಬೀಟ್ರೂಟ್ ಇಷ್ಟ ಇಲ್ಲ ಅನ್ನೋರಿಗೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ, ಬಿಕಾಸ್ ಅದು ಬೀಟ್ರೂಟ್. ಖಾಲಿ ಮಾಡ್ಬಿಟ್ಟೆ. ಓಕೆ, ಎಸ್, ಖಾಲಿ ಮಾಡಾಕ್ತೀವಿ. ನಂಗಂತೂ ಒಂದು ಅರ್ಥ ಆಗೋಗಿದೆ, ನಮ್ಮ ಲೈಫ್ನ ಎಷ್ಟಾಗುತ್ತೋ ಸಿಂಪಲ್ ಮಾಡ್ಕೊಬೇಕು. ಆವಾಗ ಡೈಲಿ ರೂಟೀನ್ ಇದು ಆ್ಯಡ್ ಮಾಡ್ಕೊಂಡ್ರೆ ನಂಗೆ ಎಷ್ಟು ನಿಮಿಷ ಬೇಕು ಇವಾಗಂದರೆ ನಾನು ನಿಮಗೆ ತೋರ್ಸೋಕ್ಕೆ ಅಂತ ಬ್ಯಾಚ್ ಬೈ ಬ್ಯಾಚ್ ಹಾಕ್ತೆ ಆ್ಯಂಡ್ ಸಿಂಗಲ್ ಹಾಕ್ತೆ, ಬಿಕಾಸ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರ್ತೀನಿ. ಇದು ಅಡಿದು ಓಪನ್ ಮಾಡೋಕ್ಕೆ ನಂಗೆ ಗೊತ್ತಾಗ್ತಾಯಿಲ್ಲ, ಅದು ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ನಾನು ತಿಳ್ಕೊಬೇಕು. ಓಕೆ, ಸೊ ಡೈಲಿ ನಮ್ಮ ರೂಟೀನಲ್ಲಿ ಈಗ ಇದೇನಿದು ನಮ್ಮ ಮಿಕ್ಸಿ ಥರ ಹಿಂಗೆ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಕಿಬಿಟ್ಬಿಟ್ರೆ ನಿಂಗೆ ಅಡುಗೆ ಮನೇಲಿ ಈ ಕಡೆ ಒಗ್ಗರಣೆ ಹಾಕೋಷ್ಟು ನಿಮ್ಮ ಜ್ಯೂಸ್ ರೆಡಿ ಆಗಿಬಿಟ್ಟಿರುತ್ತೆ. 2 minutes ಕೆಲಸ ಅಷ್ಟೇ ಅದು. ಸೊ 2 ನಿಮಿಷದಲ್ಲಿ ನೀವು ಹಿಂಗೆ ತಿರುಗಿ ನೋಡೋ ಅಷ್ಟರಲ್ಲಿ ಆಲ್ರೆಡಿ ಅದು ರೆಡಿ ಇರುತ್ತೆ. ಅಂದರೆ ವೈ ಕಾಂಟ್ ವಿ ಜಸ್ಟ್ ಹ್ಯಾವ್ ಇಟ್? ಐ ಥಿಂಕ್ ದಿಸ್ ಈಸ್ ಅ ಮಸ್ಟ್ ಬೈ ಪ್ರಾಡಕ್ಟ್. ಅಗೇನ್ ನಿಮಗೆ ಟೈಮ್ ಇದ್ದರೆ, ಪೇಷನ್ಸ್ ಇದ್ದರೆ, ಯು ಕ್ಯಾನ್ ಡೆಫಿನೆಟ್ಲಿ ಗೋ ವಿತ್ ನಾರ್ಮಲ್ ಜ್ಯೂಸ್ ಮೇಕಿಂಗ್ ಪ್ರೊಸೆಸ್ ಎಲ್ಲ ನೀವು ಮಾಡ್ಬೋದು. ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಇನ್ ಕೇಸ್ ನಿಮ್ಗೆ ಏನಾದರೂ ಲಿಂಕ್ ಬೇಕಂದರೆ ಅಲ್ಲಿ ಚೆಕ್ ಆನ್ಲೈನ್ ಲಿಂಕ್ ಅಟ್ಯಾಚ್ ಮಾಡ್ಬೋದಾ ಅಂತ. ಅದನ್ನು ಡೈರೆಕ್ಟಾಗಿ ಇಲ್ಲಿ ಕೆಳಗಡೆ ಕೊಡ್ತೀನಿ. ಇನ್ ಕೇಸ್ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಅಟ್ಯಾಚ್ ಮಾಡಿರ್ತೀನಿ, ಸೊ ನೀವು ಅಲ್ಲಿಂದ ಕೂಡ ಬೈ ಮಾಡ್ಬೋದು. ಬಟ್ ಡೆಫಿನೆಟ್ಲಿ ದಿಸ್ ಪ್ರಾಡಕ್ಟ್ ಇಸ್ ವರ್ತ್ ಇಟ್. ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಇದ್ರ ಜೊತೆಗೆ ಒಂದಷ್ಟು ಥರ ಜ್ಯೂಸಸ್ನ ಎಕ್ಸ್ಪೆರಿಮೆಂಟ್ ಮಾಡೋಣ. ಓಕೆನಾ, ಹೊಸ ಥರ ಯೋಚನೆ ಮಾಡ್ಕೊಂಡು ಬರ್ತೀನಿ ಹೇಗೆ ಇದ್ರ ಪೈಸಾ ವಸೂಲು ಮಾಡೋದು ಅಂತ. ಸೊ ಲೆಟ್ ಮೀ ಸಿ. ನಾನು ಆಗಲೇ ಹೇಳೋದಲ್ಲ, ನಾನು 2 kg ವೇಟ್ ಗೇನ್ ಆಗ್ಬಿಟ್ಟಿದ್ದೀನಿ ಅಂತ. ಸೊ ಐ ಆಮ್ ನಾಟ್ ಲೈಕಿಂಗ್ ಇಟ್, ಬಿಕಾಸ್ ಏನಂತ ಹೇಳಿದ್ರೆ, ಒಂದು ಫೆಟಿಗ್ನೆಸ್ ಜಾಸ್ತಿ ಆಗುತ್ತೆ, ಇನ್ನೊಂದು ಟಯರ್ಡ್ನೆಸ್ ಫೀಲ್ ಆಗ್ತಾಯಿದೆ. ಅದೇ ಫೆಟಿಗ್ ಅಂದರೆ ಒಂಥರ ಡಲ್ ಅನ್ಸುತ್ತಲ್ಲ, ಫೆಟಿಗ್ ಇರುತ್ತಲ್ಲ ಆ ಥರ. ಟಯರ್ಡ್ನೆಸ್ ಇಸ್ ಐ ನೋ, ಬಿಕಾಸ್ ನಂಗೆ ತುಂಬ ಹೊರಗಡೆ ಓಡಾಡಿ ನಿಂತಿದ್ದೀನಲ್ಲ. ಇನ್ನೊಂದು ಕಾಲು ನೋವು, ಈ ಕಾಲು ನೋವನ್ನ ನಾನು ತೆಗೆದೇ ಐ ಆಮ್ ಫೀಲಿಂಗ್ ಮೋರ್ ಟಯರ್ಡ್, ಆಯಿತಾ. ಸೊ ಆಲ್ ದೋಸ್ ಥಿಂಗ್ಸ್ ಇರಬೇಕಾದ್ರೆ ಇಟ್ಸ್ ಎನ್ ಅಲಾರ್ಮಿಂಗ್ ಥಿಂಗ್ ದ್ಯಾಟ್ ಏನಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕು. ಓಕೆ, ನನ್ನ ಹೆಲ್ತ್ನ ನಾನು ಡಿಟೋರಿಯೇಟ್ ಮಾಡೋಕ್ಕೆ ಹೋಗಬಾರ್ದು, ನನ್ನ ಹೆಲ್ತ್ ಮೇಲೆ ನಾನು ವರ್ಕ್ ಮಾಡಬೇಕು ಅಂತ. ಆ್ಯಂಡ್ ಅದು ತುಂಬ 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 ಇಂಪಾರ್ಟೆಂಟ್. ಆ್ಯಂಡ್ ಈ ಕಾಲದ ಮಾಮ್ಸು ಎಸ್ಪೆಷಲಿ ವರ್ಕಿಂಗು, ಹೋಮ್ ಮೇಕರ್ಸು, ನ್ಯೂಕ್ಲಿಯರ್ ಫ್ಯಾಮಿಲಿ ಕಷ್ಟ ಇದೆಪ್ಪ, ಎಲ್ಲರಿಗೂ ಕಷ್ಟ ಇದೆ. ನೋ ಮ್ಯಾಟರ್ ವಾಟ್ ಪ್ರೊಫೈಲ್ ಯು ಆರ್ ಇಂಟು, ಹೋಮ್ ಮೇಕರ್ ಇದ್ದೀರಾ ಇಲ್ಲ ಅಂತ ಹೇಳಿದ್ರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ, ಏನಾರ ಆಗಲಿ. ಓಕೆ, ಬಟ್ ಇಟ್ ಈಸ್ ಓನ್ ಬಿಸ್ನೆಸ್ ಇಟ್ಕೊಂಡಿದ್ದೀರಾ, ಇಟ್ಸ್ ರಿಯಲಿ ಡಿಫಿಕಲ್ಟ್, ಬಿಕಾಸ್ ಲೈಫ್ ಇಸ್ ಮೂವಿಂಗ್ ಫಾರ್ವರ್ಡ್ ಆ್ಯಂಡ್ ತುಂಬ ಕಷ್ಟ ಇದೆ. ಸೊ ನಮ್ಮ ಲೈಫ್ನ ಎಷ್ಟಾಗುತ್ತೆ ಅಷ್ಟು ಈಸಿ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಫೈನಲಿ ನಿಮ್ಮ ಜೊತೆ ಮಾತಾಡ್ತಾ ಕಷ್ಟ ಪಡ್ಕೊಂಡು, ಖುಷಿ ಪಡ್ಕೊಂಡು ABC ಜ್ಯೂಸ್ ಕುಡಿದು ಮುಗಿಸ್ದೆ. ಇನ್ನೊಂದು ಸ್ವಲ್ಪ ಪಿಂಕ್ ಬ್ಲಷ್ ಹಾಕ್ತೀನಿ ಅದನ್ನು ಕುಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಆ್ಯಂಡ್ ಗುಡ್ ಪಾರ್ಟ್ ಇಸ್ ನನ್ನ ಸ್ಕಿನ್ ನೋಡಿ ಕ್ಲಿಯರ್ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ದ ಮಾರ್ಕ್ ಏನೇನಿತ್ತು ಎಲ್ಲ ಹೋಗಿದೆ. ನಾನು ಆ್ಯಕ್ಚುಲಿ ಬರೀ ಮಾಯ್ಶ್ಚರೈಸರ್ ಹಾಕಿದ್ದೀನಿ, ಸ್ವಲ್ಪ ವೈಟ್ ಪೌಡರ್ ಹಾಕಿದ್ದೀನಿ. ಓಕೆ, ಆ್ಯಂಡ್ ಬರೀ ನನ್ನದು ಲಿಪ್ಸ್ಟಿಕ್ ಶೇಡ್ನೇ ನಾನು ಬ್ಲಷ್ ಕೊಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಯಾವ ಫೌಂಡೇಶನ್ ಏನೂ ಹಾಕಿಲ್ಲ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಮೈ ಸ್ಕಿನ್ ಇಸ್ ಗೆಟಿಂಗ್ ಬ್ಯಾಕ್. ಆ್ಯಂಡ್ ಸಣ್ಣ ಪುಟ್ಟ ಡಾರ್ಕ್ ಸ್ಪಾಟ್ಸ್ ಏನಿತ್ತು ಆವಾಗ ಆ್ಯಕ್ನೆ ಬಂದಿದ್ದು ಅದೆಲ್ಲ ಹೋಗ್ತಾಯಿದೆ. ಸೊ ಐ ಆಮ್ ಹ್ಯಾಪಿ, ದೋ ಇಷ್ಟೊಂದು ಸ್ಟ್ರೆಸ್ಫುಲ್ ಆಗಿದ್ರು ಅದೆಲ್ಲ ಹೋಗ್ತದೆ ಅಂತ. ಸೊ ವೆನ್ ಇಟ್ ಇಸ್ ಗಾನ್ ಐ ಹ್ಯಾವ್ ಟು ಮೇಕ್ ಶ್ಯೂರ್ ಇನ್ನೂ ಚೆನ್ನಾಗಿ ನನ್ನ ಸ್ಕಿನ್ನ ಮ್ಯಾನೇಜ್ ಮಾಡಬೇಕಂತ. ಆ್ಯಂಡ್ ಈಗ 2 kg ಏನಾಗಿದ್ದೀನಲ್ಲ, ಫಸ್ಟ್ ಅದನ್ನು ಕಟ್ ಆಫ್ ಮಾಡಿ ಇಳಿಸ್ಬೇಕು. ನಾಟ್ ಬಿಕಾಸ್ ಆಫ್ 2 kg, ಬಿಕಾಸ್ ಆಫ್ ಅದರಿಂದ ಹಂಗೆ ಬಿಟ್ಕೊಂಡು ಹೋಗ್ತಾ ಇದ್ದರೆ 2 kg 4 kg 6 kg ಆಗಿಬಿಡುತ್ತೆ. ಸೊ ಹ್ಯಾವ್ ಟು ಗೆಟ್ ಬ್ಯಾಕ್. ಸೊ ನನ್ನ ರೂಟೀನಿಗೆ ವಾಪಸ್ ಬರೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಈಗ ಇರೋ ಸಿಚುವೇಷನಲ್ಲಿ ಐ ವಿಲ್ ಪ್ಲ್ಯಾನ್ ಹೇಗೆ ನನ್ನ ಹೆಲ್ದಿ ರೂಟೀನ ಇದ್ರೊಳಗಡೆ ಫಿಟ್ ಮಾಡೋಣ ಅಂತ. ಇಟ್ ಫೀಲ್ಸ್ ಲೈಕ್ ಸ್ಕ್ವೇರ್ ಒನ್. ಆ್ಯಂಡ್ ಅಗೇನ್ ನಾನು ಫಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ನನ್ನ ರೂಟೀನ್ ಚೇಂಜ್ ಆಗ್ತಾ ಇದೆ ಅದಕ್ಕೆ. ಓಕೆ ದೆನ್ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ. ಮತ್ತೆ ನಾಳೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.